ಕಾರಣಕ್ಕಾಗಿ ನಾವು ಮಹಾರಾಜರು ಎಲ್ಲರೂ ಸೇರಿ ಮೃಗಬೇಟೆಗೆ ಹೋದವು. ನೀನು ಹೋಗಿದ್ದೆ ಅಲ್ಲ? ಹೌದು. ಹಾಗಾದ್ರೆ ಕತೆ ಮುಗಿಯಿತು. ಕತೆ ಮುಗಿಯಿತು. ಅಲ್ಲ ಅದೇ ಮುಗಿಬೇಕು ಅಂತ ನಾನು ಹೋದದ್ದು. ಹಾಗೆ ಮೃಗಬೇಟೆ ಆಡುತ್ತಾ ಇರುವ ಹಾಗೆ 3 ದಿಕ್ಕಿನ ಮೃಗಬೇಟೆ ಮುಗಿಸಿ ಸುಖಾದ ವಿಶ್ರಾಂತಿ ಪಡೆಯುತ್ತಾ ಇದ್ದೆವು. ದೂರದಲ್ಲಿ ವ್ಯಾಘ್ರ ಗರ್ಜನೆ ಕೇಳಿಸಿತು. ಈಗ ಬೇಡ, ಸ್ವಲ್ಪ ಇರಲಿ, ಸ್ವಲ್ಪ ವಿಶ್ರಾಂತಿ ಪಡೆಯೋಣ ಅಂತ ಎಷ್ಟು ಹೇಳಿದ್ರು ಮಹಾರಾಜರ ಸ್ವಭಾವ ಗೊತ್ತಲ್ಲ ಅವರಿಗೆ. ಉತ್ಸಾಹ ಬಂದ ಮೇಲೆ ಯಾರು ಅವರನ್ನು ನಿಯಂತ್ರಣ ಮಾಡಲಿಕ್ಕಾಗುವುದಿಲ್ಲ. ಎಂತ ದುಸ್ಸಾಹಸದ ಕಾರ್ಯವೇ ಆದರೂ ಸಾಧ್ಯವಾಗಿಸಿ ತೋರಿಸುವುದು ಈಗಲೇ ಆಗಬೇಕು ಅಂತ ಹೇಳಿ ಅವರು ಮಾತನ್ನ ಮೀರುವುದಕ್ಕೆ ನಾನು ಸಾಮಾನ್ಯ ಮಂತ್ರಿ ಅಲ್ಲವೇ? ಅವರು ಆಜ್ಞೆ ಮಾಡಿದ ಮೇಲೆ ಅವರನ್ನು ಅನುಸರಿಸಿ ಹೋಗಲೇಬೇಕಲ್ಲ. ಮಹಾರಾಜರನ್ನು ಬೆಂಬಲಿಸಿ ನಾನು ಹೋದೆ. ಆ ವ್ಯಾಘ್ರದ ಬೆನ್ನಟ್ಟಿ ಹೋಗುತ್ತಾ ಇರುವ ಸಂದರ್ಭ ದುರಂತವನ್ನು ಕಂಡೋಯಿತು ಮಹಾರಾಣಿ. ಆ ಘೋರ ವ್ಯಾಘ್ರ ಮಹಾರಾಜರ ಮೇಲೆರಗಿ ಮಹಾರಾಜರ ಮಡಿದೆಯಲ್ಲ ಈ ಪರಿಯನ್ನ ಜತೆಯಗಲಿದೆಯಾನಲ್ಲ ಈ ಪರಿಯನ್ನ ಜತೆಯಗಲಿದೆಯಾನಲ್ಲ ಕ್ಷಿತಿಯೊಳು ನಿನ್ನ ಅಗಲಿ ನಾಳೆಯ ದಿವಸ ಕೇಳಿದ್ರೆ ಅವರ ಬೆಳೆ ಪೈರು ನಾಶ ಆಗ್ತದೆ ಎಂಬ ಉದ್ದೇಶದಿಂದ ಕಾಡಿಗೆ ಹೋದ ನೀವು ಶಾಶ್ವತವಾಗಿ ನನ್ನದಾಗಲಿ ಹೋದ್ರೆ ನನ್ನ ಭವಿಷ್ಯ ನೀವು, ನನ್ನ ಕನಸುಗಳ ಗೋಪುರದ ಕಲಶ ನೀವಿಲ್ಲ ಅಂತಾದ್ರೆ ನನ್ನ ಭವಿಷ್ಯದ ಗತಿ ಏನು? ನನಗಿನ್ಯಾರು ಗತಿ? ನಾನೇನು ಮಾಡಲಿ ಶಿವನೇ? ಚಂದ್ರವದನೆ ಸುಗುಣ ಸದನೆ ಹರಟಿ ಕತೆ ಕಾಣ ಚತುರಪತಿಯು ಅಳಿದನೆಂದು ದುಗುಡಬೇಡ ಜಾಣೆ. ಚತುರಪತಿಯು ಅಳಿದನೆಂದು ದುಗುಡಬೇಡ ಜಾಣೆ. ಚತುರಪತಿಯು ಅಳಿದನೆಂದು ದುಗುಡಬೇಡ ಜಾಣೆ. ದುಗುಡಬೇಡ ಜಾಣೆ.
ಪತಿಯು ಅಳಿದನೆಂದು ದೂಡಬೇಡ ಜಾಣೆ, ದೂಡಬೇಡ ಜಾಣೆ, ದೂಡಬೇಡ ಜಾಣೆ. ಚದುರ ಪತಿಯು ಅಳಿದನೆಂದು ದುಗುಡಬೇಡ ಜಾಣೆ, ದುಗುಡಬೇಡ ಜಾಣೆ. ಧರಣಿಗಧಿಪ ನಾನೇ, ದುಗುಡಬೇಡ ಜಾಣೆ. ದುಗುಡಬೇಡ ಜಾಣೆ, ದುಗುಡಬೇಡ ಜಾಣೆ. ಧರಣಿಗಧಿಪ ನಾನೇ, ದುಗುಡಬೇಡ ಜಾಣೆ. ಧರಣಿಗಧಿಪ ನಾನೇ. ಚಂದ್ರವದನೆ ಸುಗುಣವದನೆ, ಚಂದ್ರವದನೆ ಸುಗುಣವದನೆ. ಧರಣಿಗಧಿಪ ನಾನೇ. ಚಂದ್ರವದನೆ ನಾನಿಷ್ಟು ದುಃಖದಲ್ಲಿದ್ರೆ ಸುಗುಣ ಸದನೆ. ನನ್ನನ್ನು ಸಮಾಧಾನ ಮಾಡುವ ನೀನು ನಿಧಾನವಾಗಿ ಹಾ, ಉತ್ಸಾಹದಿಂದಿದ್ದಿ. ನಾನು ಸಮಾಧಾನ ಮಾಡ್ಲಿಕ್ಕೆ ಉತ್ಸಾಹದಿಂದ ಬಂದದ್ದು. ನಿನ್ನ ಭಾವ ಬದಲಾಗ್ತಾ ಉಂಟು. ಹೌದಮ್ಮ. ಯಾಕೆ? ಯಾಕೆಂದ್ರೆ ಎಷ್ಟೊತ್ತಿಗೂ ಒಂದೇ ಭಾವ ಇದ್ದರೆ ಆ ನೋಡುವವರಿಗೂ ಒಂದೇ ರೀತಿ, ಮಾಡುವವರಿಗೂ ಒಂದೇ ರೀತಿ. ಹಾಗಾಗಿ ಸ್ವಲ್ಪ ಸ್ವಲ್ಪ ಹೊತ್ತಿನ ಹೊತ್ತಿಗೆ ಆ ಭಾವ ಬದಲಾಗ್ತಾ ಇದ್ರೆ ಅದು ಒಳ್ಳೆಯದು. ಆಗ ಒಂದು ರೀತಿಯ ರಂಜನೆ ಆಗ್ತದೆ. ಆದ್ರೆ ಈ ನನ್ನ ಪರಿಸ್ಥಿತಿಗೆ ಹಾ. ಈ ಭಾವಕ್ಕೂ ಸಂಬಂಧವೇ ಇಲ್ವಲ್ಲ? ಸಂಬಂಧ ಉಂಟು. ಸಂಬಂಧ ಉಂಟು. ಮಹಾರಾಣಿ, ಬೇಟೆಗಾಗಿ ಹೋಗಿರುವಂತಹ ನಿನ್ನ ಗಂಡ ಮಧುರ ಮರಣವನ್ನಪ್ಪಿದ. ಗಂಡ ಸತ್ತ ನೋವಿನಲ್ಲಿ ನೀನಿದ್ದೀಯ, ಕಣ್ಣೀರು ಹಾಕ್ತಾ ಇದ್ದೀಯ. ಆ ಕಡೆ ಗಂಡನನ್ನು ಕಳ್ಕೊಂಡು ನೀನು ಕಣ್ಣೀರು ಹಾಕುವುದು, ಈ ಕಡೆ ನೀನು ಕಣ್ಣೀರು ಹಾಕದೆ ಅಂತ ನಾನು ಕಣ್ಣೀರು ಹಾಕುವುದು. ಒಟ್ಟಾರೆ ನಾವು ಕಣ್ಣೀರು ಹಾಕಿದೆವು ಅಂತಾದ್ರೂ ನಾಡಿನಲ್ಲಿದ್ದ ಉಳಿದವರು ಕಣ್ಣೀರು ಹಾಕುವುದು. ಹೌದು, ಒಟ್ಟಾರೆ ಶೋಕಾಚರಣೆ ಆಗಿ ಹೋದಿತ್ತು ಬಿಟ್ರೆ ಅದಕ್ಕಿಂತಲೂ ಹೆಚ್ಚಿನ ಪ್ರಯೋಜನ ಏನಿಲ್ಲ. ಯಾವಾಗ ದುಃಖ ಅತಿಯಾಗ್ತದೋ ಆ ದುಃಖವನ್ನು ಶಮನಗೊಳಿಸಬೇಕು. ಸಂತೋಷ ಆದಾಗ ಅದನ್ನು ಹೆಚ್ಚಿಸಿಕೊಳ್ಳಬೇಕು. ನಾನೀಗ ಈ ರೀತಿಯಾಗಿ ಕುಣಿದಾಡ್ತಾ ಇದ್ದದ್ದು, ನಲಿದಾಡ್ತಾ ಇದ್ದದ್ದು ಯಾಕೆ? ಕಾರಣ ಉಂಟು. ಎಂತದ್ದು? ಎಷ್ಟು ಚಂದ ನೀನು. ನಿಜವಾಗಿ ಮದುವೆಯಾಗಿ ಗಂಡನ ಜೊತೆಯಲ್ಲಿ ದಾಂಪತ್ಯ ಜೀವನವನ್ನು ಸಾಗಿಸಿದವಳು ಹೌದಾದರೂ ಆ ನಿನ್ನ ಮುಖದ ಕಲೆಯನ್ನ ನೋಡಿದ್ರೆ ಈಗ 16 ದಾಟಿ 17ಕ್ಕೆ ಕಾಲಿಟ್ಟ ನವ ತರುಣಿಯ ಹಾಗೆ ಎಷ್ಟು ಸೌಂದರ್ಯದ ಕಲಿ. ಯಾವುದಕ್ಕೂ ಹೋಗಬೇಕು. ನಾನು ರಾಣಿ. ನೀನು ರಾಣಿ. ಅದಕ್ಕೆ ನನ್ನಲ್ಲಿ ಮಾತಾಡ್ತಿದ್ದದ್ದು. ನಾನು ರಾಣಿಯಲ್ಲೇ ಮಾತಾಡ್ತಾ ಇದ್ದದ್ದು. ನಾನು ರಾಜ. ಮಂತ್ರಿ ಅಲ್ಲ, ಮೊದಲ ಮಂತ್ರಿ. ಇದ್ ಮುಂದೆ ನಾನೇ ರಾಜ. ನೀನು ರಾಜ. ನಾನು ಅದನ್ನೇ ಹೇಳಲಿಕ್ಕೆ ಬಂದದ್ದು. ಅಂದ್ರೆ ಮಹಾರಾಣಿಯಾಗಿರುವಂತಹ ನೀನು ಮಹಾರಾಜನ ಮಧುರನ ಜೊತೆಯಲ್ಲಿ ಮಧುರವಾದಂತಹ ಬದುಕನ್ನು ಸಾಗಿಸ್ತಾ ಇದ್ದವಳು. ಈಗ ಗಂಡ ಸತ್ತಿದ್ದಾನೆ. ನಾಳೆ ದಿವಸ ನಿನ್ನ ಗಂಡ ಯಾರು? ನಾನು ವಿಧವೆ. ನಿನ್ನನ್ನ ವಿಧವೆ ಆಗ್ಲಿಕ್ಕೆ ನಾನು ಬಿಡುವುದೇ ಇಲ್ಲ. ಅಂದ್ರೆ ನೀನು ಯಾವಾಗಲೂ ಮುತ್ತೈದೆ ಆಗಿಯೇ ಇರಬೇಕು. ಅಂದ್ರೆ ಆ ಕರಿಮಣಿ ತೆಗಿಬೇಡ, ಅದು ಹಾಗೆ ಇರಲಿ. ಮತ್ತೆ ನಮ್ಮ ಲೆಕ್ಕದಲ್ಲಿ ಒಂದು ಹೊಸ ಕರಿಮಣಿ ತಂದು ಕಟ್ತೇನೆ. ಅಂದರೆ ಈಗ ಅರ್ಥ ಆಯ್ತು. ಈ ಧರಣಿ ಗಧಿಪತಿ ನಾನೇ. ಗೊತ್ತಾಯ್ತು. ನೀನು ಕರಿಮಣಿ ಬೇರೆ ತರ್ತೀಯ? ತರ್ತೇನೆ. ನಮ್ಮ ಅವರು ಇದ್ದಾಗ ಹೇಳ್ತಿದ್ರು, ಏನಂತ? ಮಂತ್ರಿಗಳು ವಿಶೇಷವಾಗಿರುವಂತ ಭಾಗ್ಯವನ್ನೆಲ್ಲ ತರ್ತಾ ಇದ್ದಾರೆ
ಎನ್ನುವ ಹಾಗೆ. ಹೌದು, ಅದರಲ್ಲಿ ಕರಿಮಣಿ ಮಾಂಗಲ್ಯ ಅಂತ ಅದೊಂದು ಭಾಗ್ಯ ಉಂಟು. ಗಂಡಸದ್ದವರಿಗೆಲ್ಲ ಗಂಡನಾಗುವ ಭಾಗ್ಯ ತರ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಇಲ್ಲ, ಅದು ಎಲ್ಲರಿಗೂ ಊರಿನವರಿಗಿಲ್ಲ, ಅದು ಮಹಾರಾಜರ ಕುಟುಂಬಕ್ಕೆ ಮಾತ್ರ. ಉಳಿದದ್ದೆಲ್ಲ ಊರಿನವರಿಗೆಲ್ಲ ಉಂಟು, ಇದು ಇಲ್ಲಿಗೆ ಮಾತ್ರ. ಹೌದಾ? ಅಂದ್ರೆ ನೀವೇನು ಯೋಚಿಸುವುದು ಬೇಡ. ಯಾವಾಗಲೂ ಸಂತೋಷವಾಗಿ ಅರಳಿದ ತಾವರೆ ಆಗಿರುವಂತಹ ನಿಮ್ಮ ಮುಖ ಕೇವಲ ಗಂಡನನ್ನ ಕಳೆದುಕೊಂಡಿದ್ದೇನೆ ಎನ್ನುವ ಕಾರಣಕ್ಕಾಗಿ ಮ್ಲಾನವಾಗುವುದು, ಕಣ್ಣೀರಾಗ್ತಾ ಇರುವುದು ದುಗುಡ ಬೇಡ. ಕಣ್ಣೀರನ್ನ ತೊಡೆದು ಹಾಕಿ ಮುಖದಲ್ಲಿ ನಗು ಅರಳಿಸಿ, ಇನ್ನು ಮುಂದೆ ನಾನೇ ಈ ನಾಡಿಗೆ ಮಹಾರಾಜನಾಗ್ತೇನೆ, ನಾಳೆಯ ದಿವಸ ನಿಮ್ಮನ್ನ ಜೊತೆಯಾಗಿ ಸೇರಿಸಿಕೊಂಡು ಸಿಂಹಾಸನವನ್ನ ಏರಿ ಈ ನಾಡಿನ ಪ್ರಜೆಗಳಿಗೆ ಎಲ್ಲರಿಗೂ ನಾನೇ ಮಹಾರಾಜ, ನೀನೇ ಮಹಾರಾಜ. ಮೇಲೆ ಬರ್ತೀವ ಮಾತಾಡಿ. ನಾನು ತಡ ಆಯ್ತು ಇವತ್ತು, ಬಾಳ ನಾ ಇಷ್ಟೆಲ್ಲ ತಡ ಮಾಡುವುದೇ ಇಲ್ಲ. ಹೌದಾ? ಮರ್ಯಾದೆ ಬಿಟ್ಟವರೇ. ಮಂದಮದನಿಯೀಗ ತನ್ನ ಬೇಟೆಯ ನೆವದಿ, ಮಂದಮದನಿಯೀಗ ತನ್ನ ಬೇಟೆಯ ನೆವದಿ, ಒಂದೆನ್ನ ವಲ್ಲಭನ ಐತಂತೆ ನೀನೋಯ್. ನಾನಿಷ್ಟು ರೋಧಿಸ್ತಾ ಇದ್ದರೂ ಸಹಿತ ನಿನ್ನದೆಷ್ಟು ಪ್ರೇಮ ನಿವೇದನೆ. ಪ್ರೇಮ ನಿವೇದನೆ ಈ ಪ್ರಾಯದಲ್ಲೂ ಒಂದು ಪ್ರೇಮ ನಿವೇದನೆ ಮಾಡುವ ಯೋಗ ಬಂದಿದೆ ಅಂತ ಆದ್ರೆ ದೇವರು ಕೊಡುವಾಗ ಯಾರ್ಯಾರು ಎಲ್ಲೆಲ್ಲಿ ಹೇಗೆ ಕೊಡ್ತಾನೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಹೌದು, ನನಗೂ ನಿರೀಕ್ಷೆ ಇಲ್ಲ, ನಿನಗೂ ನಿರೀಕ್ಷೆ ಇಲ್ಲ. ಇಷ್ಟೊತ್ತಿಗೆ ಇಲ್ಲಿ ಈ ರೀತಿ ಎಲ್ಲ ದೇವರು ದೇವರು ದೇವರು. ಹೌದಾ? ನಿನ್ನ ಗಂಡನಿಗೆ ಯೋಗ ಇಲ್ಲ, ನನಗೆ ಯೋಗ ಉಂಟು ಅಷ್ಟೇ. ನನ್ನ ಗಂಡನಿಗೆ ಯೋಗವೂ ಇತ್ತು, ಭಾಗ್ಯವೂ ಇತ್ತು. ಆದ್ರೆ ನೀನು ಮಾಡಿದ್ದು ನನಗೆ ಈಗ ಅರ್ಥ ಆಗ್ತಾ ಉಂಟು. ನಿನ್ನ ಕಪಟದ ಮಾತುಗಳೇ ಸಾರಿ ನುಡಿಯುತ್ತಾ ಇವೆ. ನನ್ನ ಮೇಲಿನ ಬಯಕೆಯಿಂದ ನನ್ನ ಗಂಡನನ್ನ ಬೇಟೆಯ ನೆವದಲ್ಲಿ ಕಾಡಿಗೆ ಕರ್ಕೊಂಡು ಹೋಗಿ ಅವರನ್ನ ಕೊಂದವ ನೀನೇ. ಅನುಮಾನ ಸಾಕ್ಷಿ ಉಂಟ? ಸಾಕ್ಷಿ ಎಲ್ಲಿ? ನಿನ್ನ ಭಾವನೆಗಳು, ನಿನ್ನ ಮಾತುಗಳು. ನ್ಯಾಯಾಲಯ ಕೇಳುವುದು ಸಾಕ್ಷಿಯನ್ನ ಪ್ರತ್ಯಕ್ಷವಾಗಿ, ಭಾವನೆಯನ್ನು ಕೇಳುವುದಿಲ್ಲ. ಹೌದಾ? ಹಾಗಾಗಿ ನನ್ನನ್ನು ಅಪರಾಧಿ ಎನ್ನುವುದಾಗಿ ಪ್ರತಿಬಿಂಬಿಸುವುದಿದ್ರೆ ನಾನೇ ಕೊಲೆ ಮಾಡಿದವ ಎನ್ನುವುದಕ್ಕೇನು ಪ್ರಬಲವಾದ ಸಾಕ್ಷಿ ಉಂಟು? ನೀನು ಅಪರಾಧಿ ಅಲ್ಲ, ಹಾಗಂತ ಅಪವಾದ ಉಂಟು ನಿನಗೆ. ಆರೋಪಿ ಹೌದಲ್ಲ? ಯಾರಲ್ಲಿ? ಯಾರಿದ್ದೀರಿ? ಅಲ್ಲಿ ಯಾರನ್ನೇ ಕೇಳಿದ್ರೆ ಇಷ್ಟೊತ್ತಿಗೆ ಯಾರೂ ಬರುವುದಿಲ್ಲ. ನೀವು ಸತ್ತು ಹೋಗು. ನಾನು ಅದೆಲ್ಲ ವ್ಯವಸ್ಥೆ ಮಾಡಿ ಬಂದಿದ್ದೇನೆ. ನೀವು ಎಲ್ಲನೂ ಅಳವು ಕೂಡ ಇತ್ತು. ಎಲ್ಲ ಮನೆ ಹೋಗಿ ಅಂತ ಹೇಳಿದ್ದೇನೆ. ಮತ್ತೆ ರಾತ್ರಿ ಉಳಿದ್ರೆ ಅವ್ರ ಸಮಯ ಮುಗಿದ ಮೇಲೆ ಮತ್ತೆ ಕೆಲಸ ಮಾಡಿದ್ರೆ ಹೌದೌದು ಅದಕ್ಕೆ ಬೇರೆ ಕೊಡಿ ಅಂತ ಹೇಳ್ತಾರೆ. ನಮ್ದು ಇಷ್ಟೇ ಹೊತ್ತು ಅದಕ್ಕಂತ ಅದು ಬೇರೆ ಅಂತ ಹೇಳ್ತಾರೆ. ಎಷ್ಟು ಕಷ್ಟದಲ್ಲಿ ಇಷ್ಟ ನಡೆಸಿದ್ದೇನೆ ಅಲ್ವಾ? ಒಬ್ಬೊಬ್ಬರಿಗೆ ಒಂದು ಸ್ವಲ್ಪ ಹೊತ್ತು ಮುಂದುವರಿಸಿಕೊಂಡೆ ಅಂತ ಮತ್ತೆ ಹೇಳ್ಬೇಕು. ಒಂದು ಹಂತದವರೆಗೆ ಒಬ್ಬ, ಅದಾದ್ಮೇಲೆ ಮತ್ತೊಬ್ಬ ಬರ್ತಾ ಇದ್ರು ಹೋಯ್ ಅದು ಎರಡು ಸೇರಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನೀವೆಲ್ಲ ಮನೆ ಹೋಗಿ ಒಬ್ಬೊಬ್ರು ನಾನು ಹೇಗೋ ಸುಧಾರಿಸ್ಕೊಂಡು ಬರ್ತೇನೆ ಬಿಡಿ. ಹೌದಾ? ಅದು ನಿನ್ನ ನಿರೀಕ್ಷೆಯಲ್ಲಿರುವಾಗ ಬೇರೆ ನಿರೀಕ್ಷೆ ಇರುವುದಿಲ್ಲ. ಆದ್ರೆ ಇಲ್ಲಿ ಅದೀಪ ನನ್ನವರು ಅವ್ರು ಸತ್ತೋದು, ಅವರನ್ನು ನೀನು ಕೊಂದಿದ್ದಿ, ಅವರನ್ನ ಕೊಂದಿರಬಹುದು. ಆದ್ರೆ ನನ್ನನ್ನ ಪಡೆದಕ್ಕೆ ಸಾಧ್ಯ ಇಲ್ಲ. ಅರಸಿಯಾದವಳು ತಾಯಿಗೆ ಸಮಾನ, ನಿಮ್ಗೆ ಅಮ್ಮ ಇದ್ದಾಗ ನಾನು ಯದ್ಭಾವೋ ತದ್ಭವತಿ. ನಾನು ತಿಳ್ಕೊಂಡ್ರು ಮಾತ್ರ. ನಾನು ನಿಮ್ಮನ್ನ ಅಮ್ಮ ಅಂತ ತಿಳ್ಕೊಳ್ಳೇ. ಏನ್ ಮತ್ತೆ ನೀವು ಮದುವೆಯಾದ ಪ್ರಥಮ ದಿವಸವೂ ನನಗೆ ನಿಮ್ಮ ಅಮ್ಮ ಎನ್ನುವ ಭಾವನೆ ಬರಲಿಲ್ಲ. ಈಗಂತೂ ದೇವರಾಣೆ ಮತ್ತೆ ಬಾಯಿ ತುಂಬ ಹೇಳ್ತಾ ಇದ್ದಿ, ರಾಜ ಅಂತ ಹೇಳಿದ್ರೆ ತಂದೆ ಇದ್ದಾಗಿ ಅಂತ ಜನ ಮೆಚ್ಚುಗೆ ಪಡೆಯಲಿಕ್ಕೆ ಆಮೇಲೆ ರಾಜಕೀಯದಲ್ಲಿ ಇರುವವರು ಮಂತ್ರಿಗಳೆಲ್ಲ 4 ಜನ ಇದ್ದಲ್ಲಿ ಹೇಳುವುದು, ಭಾಷಣದಲ್ಲಿ ಹೇಳುವುದು ಎಲ್ಲ ಸತ್ಯ ಅಲ್ಲ. ಹೌದಾ? ಅದೆಲ್ಲ ರಂಜನೆಗಾಗಿ ಬರುವ ವರ್ಷ ಮತ್ತೆ ನಾವೇ ಬರಲಿ ಅಂತ ವ್ಯವಸ್ಥೆ ಮಾಡಿಕೊಳ್ಳುವುದು ಅಷ್ಟೇ. ಹಾಗಾದ್ರೆ ಈ ಮಂತ್ರಿಗಳ ಆಶ್ವಾಸನೆ ಎಲ್ಲಿಯವರೆಗೆ? ಅವರು ಕೇಳಿದವರು ಶ್ವಾಸ ಇರುವಲ್ಲಿವರೆಗೆ. ಸತ್ಯ, ನಿನ್ನ ಈ ಪಟ್ಟಣದ ಮಾತುಗಳಿಗೆ ನಾನು ಮರಳಾಗುವುದಿಲ್ಲ. ನೀನು ಏನೇ ಹೇಳಿದ್ರು ನಿನ್ನವಳಾಗುವುದಿಲ್ಲ. ಏ ಪಾಪಿ ತೊಲಗು. No
ಬಗ್ಗೆ ಈ ಶುಭ ಕ್ಷಣದಿ ಯಾವ ಕನಸುಗಳನ್ನು ನೀನು ಕಟ್ಟಿಕೊಂಡು ಇಷ್ಟು ಮಾಡಿದ್ದೀಯೋ ಅದೆಲ್ಲ ನನಸಾಗ್ತದೆ ಇರುವಂತ ನಿನ್ನ ಬಯಕೆಗಳನ್ನು ಮರೆತು ಬಿಡಲಿ. ಸುಮ್ಮನೆ ಇರು. ನಾನೆಲ್ಲವೂ ನಿರ್ಣಯಿಸಿಯೇ ಬಂದಿದ್ದೇನೆ, ನಿರ್ಧರಿಸಿಯೇ ಬಂದಿದ್ದೇನೆ. ಯೋಚನೆ ಎನ್ನುವುದು ಯೋಜನೆಯ ಮೂಲಕವಾಗಿ ನಾನು ಸಾಕ್ಷಾತ್ಕಾರ ಮಾಡ್ಲಿಕ್ಕೆ ಹೊರಟದ್ದು, ಕಾರ್ಯರೂಪಕ್ಕೆ ತರಲಿಕ್ಕೆ ಹೊರಟಿದ್ದೀಯಷ್ಟೇ. ಖಂಡಿತ ಈಡೇರ್ತದೆ. ಈ ಸರಸಿಜ ಮುಖವಾಗಿ ಎಂತ ಅಭಿನಯ ಮಾಡಿದ್ರು ಇದೆ ಹೀಗೆ. ಹೌದಾ? ಇಷ್ಟೊತ್ತಿನಲ್ಲೆಲ್ಲ ಹೀಗೆ ಅಭಿನಯ ಮಾಡಿದ್ರೆ ರಂಜನೆ ಆಗೋದು. ಇಲ್ಲಿಗಂತೂ ಹೀಗೆ ಬೇಕೇ ಬೇಕು. ಯಾಕೆ ಗೊತ್ತಾ? ಮುಖ ಅರಳಿದ ತಾವರೆ ಇಂತಹ ಸರಸಿಜ ಮುಖ ನೋಡುತ್ತಾ ನೋಡುತ್ತಾ ಇರುವ ಹಾಗೆ ಎಲ್ಲಿಯೋ ಮರೆಯಲ್ಲಿರುವಂತಹ ಮನ್ಮಥ ಪಂಚ ಸಹಾಯಕಗಳನ್ನು ನನಗೆ ಎಸಿತಾ ಇದ್ದಾನೆ. ಹೌದಾ? ಆ ಪಾಪಿ ಮಗಳನ್ನು ಮೋಸ ಮಾಡಿದ. ಎಂತದ್ದು? ಒಂದು ಎರಡು ನೀರಿಗೆ ಬಿಟ್ಟದ್ದಾದ್ರೆ ಇಷ್ಟೊತ್ತಿಗೆ ಕೆಲಸವೇ ಆಗೋಗ್ತಿತ್ತು. 5 ಬಾಣ ನನಗೆ ಬಿಟ್ಟಿದ್ದಾನೆ. ಹಾಗಾಗಿ ನಿನ್ನ ಸೌಂದರ್ಯಕ್ಕೆ ಮನಸ್ಸು ಹೋಗಿದ್ದೇನೆ, ನಿನ್ನ ಸೌಂದರ್ಯಕ್ಕೆ ನಾನು ಮರುಳಾಗಿದ್ದೇನೆ, ನಿನ್ನ ದೇಹ ಕಾಂತಿಗೆ ನಾನು ಬೆರಗಾಗಿದ್ದೇನೆ, ನಿನ್ನ ದೇಹ ಸುಖವನ್ನು ಆಶಿಸಿ ಬಂದಿದ್ದೇನೆ. ಹಾಗಾಗಿ ಸುಮ್ಮನೆ ಮುತ್ತಿನಂತ ಹೊತ್ತು ವ್ಯರ್ಥ ಹಾಳು ಮಾಡಬೇಡ. ಬಾ. ಅರಸರ ಹೆಣ ಕಾಡಲ್ಲಿ ಬಿಟ್ಟು ಬಂದಿತ್ತು. ಸುಳ್ಳು ಆದ್ರೆ ಬಹುಶಃ ಪ್ರಾಣಿಯೆಲ್ಲ ತಿಂದು ಮುಗಿಸಿದ್ವಿ. ಅದನ್ನು ಎಷ್ಟು ಚೆನ್ನಾಗಿ ನೀನು ಆಡ್ತಿ ನೋಡು. ಒಂದು ಮತ್ತೊಂದು ಮಗಳೇ, ಎಂಥ ವಿಕೃತ ಮನಸ್ಥಿತಿಯೋ ನಿನ್ನದು. ಹಾಗಲ್ಲಮ್ಮ, ಸ್ವಲ್ಪ ಯೋಚನೆ ಮಾಡಿ. ಅವರ ಹೆಣವನ್ನು ನಾವು ತರುವುದಾಯಿತು. ಆ ಹೆಣ ಯಾವ ಸ್ಥಿತಿಯಲ್ಲೇ ಇದ್ರು ಸಾರ್ವಜನಿಕ ದರ್ಶನಕ್ಕೆ ಅಂತಿಡಬೇಕಾಯಿತು. 4-6 ದಿವಸ ಮತ್ತೆ ತಾಣ ಆಗುವುದಾಯಿತು. ಅವರು ಬರಬೇಕು, ಇವರು ಬರಬೇಕು, ಅವರು ಅಲ್ಲಿದ್ದಾರೆ, ಇವರು ಇಲ್ಲಿದ್ದಾರೆ. ಅವರೆಲ್ಲ ಬರುವುದ್ರೊಳಗೆ 1 ವಾರ ಅದಕ್ಕೆ ಕಳೆದು ಹೋದ್ರೆ ನಮ್ಮ ಕೆಲಸ ಮತ್ತು 1 ವಾರ ವಿಳಂಬ ಆಗ್ತದೆ. ಹೆಣವೇ ಬರ್ತಾ ಇದ್ರೆ ನೇರ ಈ ಕೆಲಸಕ್ಕೆ ಬಂದ್ರೆ ಆಯ್ತಲ್ಲ. ಈ ಮಾತು ನಿಮ್ಮ ಮನೆಯವರೆಲ್ಲ ಹೇಳಿ ಮನೆಯಲ್ಲ? ಹೌದು. ನಾ ಸತ್ತೋದ್ಮೇಲೆ ನಾನು ಹೆಣ ಸಂಸ್ಕಾರ ಮಾಡುವುದೇ ಬೇಡ, ಸಮಸ್ಯೆ ಅದನ್ನು ನಾನು ಮನೆಯಲ್ಲಿ ಹೇಳಬೇಕಾದದ್ದಿಲ್ಲ. ಅವ್ರು ಮಾಡು. ಅವ್ರು ಈಗಲೇ ನಿರ್ಧಾರ ಮಾಡಿ ಆಗಿದೆ ಸಂಸ್ಕಾರ ಮಾಡುವುದಿಲ್ಲ. ನೀವು ಅಂತಿಂತ ಪಾಪಿ ಅಲ್ಲ. ಅಂತಿಂತ ಪಾಪಿ ಅಲ್ಲಾದ್ರೆ ಈ ಕೆಲಸ ಮಾಡ್ಲಿಕ್ಕೆ ಸರಿ. ನಿನ್ನ ಬಗ್ಗೆ ನಿನ್ನ ಮನೆಯವರಿಗೂ ಒಳ್ಳೆ ಅಭಿಪ್ರಾಯ ಇಲ್ಲ ಅಂತಾದ್ರೆ ನಿನ್ನೊಳಗೆ ರಕ್ಕಸಿ ಮನೆ ಮಾಡಿದ್ದಾರೆ. ಹಾಗಂತ ಯಾರು ವಿರೋಧಿಸುವುದಿಲ್ಲ. ಯಾಕೆ? ಯಾಕಂದ್ರೆ ನನ್ನಿಂದ ಸುಖ ಸಿಕ್ಕಿದೆ. ಹೌದಲ್ಲ? ಅವರೆಲ್ಲ ನಿನ್ನ ಬಂಧನದಲ್ಲಿದ್ದಾರೆ. ಆದ್ರೆ ನಾನು ಹಾಗಲ್ಲ, ನಿನ್ನ ಬಂಧನದೊಳಗೆ ಇದ್ದವಳಲ್ಲ. ನೀನಿಷ್ಟು ಮಾಡ್ತಿ ಅಂತಾದ್ರೆ ಕಟು ಪಾಪಿ. ಪಾಪಿಯಲ್ಲ ತೋಯ ಜಾಕ್ಷಿ ಉಪವೇದಗೆ ಈ ಪುಣ್ಯಾತ್ಮ ಎಂದು ತಿಳಿದು ಪಾಪ ಕಳೆಯೇ. ಈ ಪುಣ್ಯಾತ್ಮ ಎಂದು ತಿಳಿದು ಪಾಪ ಕಳೆಗಳೇ, ತಿಳಿದು ಪಾಪ ಕಳೆಗಳೇ. ನಿನಗೆ ಕೋಪ ಏತಗೆ? ಪಾಪಿಯಲ್ಲ ತೋಯ ಜಾಸ್ತಿ ಕೋಪ ಬೇತಗೆ. ಈ ಪುಣ್ಯಾತ್ಮನೆಂದು ತಿಳಿದು ಪಾಪ ಕಳೆಗಳೇ, ಈ ಪುಣ್ಯಾತ್ಮ ಎಂದು ತಿಳಿದು ಪಾಪ ಕಳೆಗಳೇ. ನಿನ್ನ ಜಾತಿ ನಿನ್ನ ಪ್ರೀತಿ ಇನ್ನು ಸಂಪದ. ನಿನ್ನ ಜಾತಿ ನಿನ್ನ ಪ್ರೀತಿ
ಇನ್ನು ಸಂಪದ ನಿನ್ನ ಭೂಮಿ ನಿನ್ನ ವಿದ್ಯೆ ಹೆಣ್ಣು ಧರ್ಮದ ನಿನ್ನ ಭೂಮಿ ನಿನ್ನ ವಿದ್ಯೆ ಹೆಣ್ಣು ಧರ್ಮದ ಹೆಣ್ಣು ಧರ್ಮದ ಆ ನಿನ್ನ ಭೂಮಿ ನಿನ್ನ ವಿದ್ಯೆ ಹೆಣ್ಣು ಧರ್ಮದ ನಿನ್ನ ಭೂಮಿ ನಿನ್ನ ವಿದ್ಯೆ ಹೆಣ್ಣು ಧರ್ಮದ ಪಾಪಿಯಲ್ಲ ತೋಯಜಾತಿ ಕೋಪವೇದನೆ ಈ ಪುಣ್ಯಾತ್ಮನೆಂದು ತಿಳಿದು ಪಾಪ ಕಡೆಗಳೇ ಈ ಪುಣ್ಯಾತ್ಮನೆಂದು ತಿಳಿದು ಪಾಪ ಕಡೆಗಳೇ ಇಷ್ಟೊತ್ತು ಸರಸೇಜಾಕ್ಷಿ ಈಗ ಬದಲು ಮಾಡಿದೆ ಅವರನ್ನೇ ಈಗ ಏನೇನು ಮಾತಾಡ್ತೀಯೋ ಎಷ್ಟು ಬದಲಾವಣೆ ಮಾಡಿದ್ರು, ಎಷ್ಟು ಸಾಹಿತ್ಯ ಹಾಕಿದ್ರು, ಇದು ಕಡಿಮೆ. ನನ್ನ ಮನಸ್ಸು ಸಹಿತ ಬದಲಾಗುವುದಿಲ್ಲ. ಅದನ್ನು ನೋಡ್ಕೊಳ್ತೇನೆ. ಯಾಕೆಂದ್ರೆ ಏನು, ನಾನು ನಿನ್ನನ್ನು ಅಪೇಕ್ಷಿಸಿದ್ದೇನೆ, ನಿನ್ನನ್ನು ಬಯಸಿ ಬಂದಿದ್ದೇನೆ, ನಿನ್ನ ಅಂಗ ಸಾಂಗತ್ಯಕ್ಕಾಗಿ ಹಂಬಲಿಸಿ ಬಂದಿದ್ದೇನೆ. ಸಾಂಗತ್ಯ ಮಾಡಿ ಕೆಲಸ ಸಣ್ಣದಾದ್ರೆ ಶಬ್ದ ದೊಡ್ಡ ದೊಡ್ಡದೆ. ನಿನ್ನ ವಯಸ್ಸಿನ ಕಂಡಾರು ನಿಮ್ಮಂಥ ಧುರಾತ್ಮ ನನ್ನ ಪಾಲಿಗೆ ಪಂಚಸಾಯಕ ಎಸೆದ. ಹಾಗಾಗಿ ನಾನು ಇಲ್ಲಿಗೆ ಬಂದೆ. ಯೋಗ ಯೋಗ ಕಾಲಕರ್ಮ ಸಂಯೋಗ. ನಿನ್ನ ಗಂಡ ಇವತ್ತೇ ಸಾಯುವುದಕ್ಕೂ, ನನಗೆ ನಿನ್ನ ಮೇಲೆ ಇವತ್ತೇ ಮಾತಾಡಿಸಬೇಕು ಎನ್ನುವ ಮನಸ್ಸು ಮೂಡುವುದಕ್ಕೂ ದೈವಿ ಪ್ರೇರಣೆ ಆಗಿರಬೇಕು. ಮತ್ತೆ ಹೆಣ್ಣಾದಂಥ ನೀನು ಗಂಡನನ್ನು ಕಳೆದುಕೊಂಡು ಈಗ ವಿಧವೆಯಾದವಳು. ಯೋಚನೆ ಮಾಡಿ, ಏನು ಮುಂದಿನ ನಿನ್ನ ಭವಿಷ್ಯದ ಜೀವನಕ್ಕೆ ನಿನಗೆ ಆಧಾರ ಯಾರು? ಈ ರಾಜವಂಶ ಉಂಟಲ್ಲ, ಪುರುಷನ ಆಸರೆ ಇಲ್ಲದೆ, ಪ್ರೀತಿಸುವ ಹೃದಯ ಇಲ್ಲದೆ ಹೆಣ್ಣೊಬ್ಬಳು ಈ ಸಮಾಜದಲ್ಲಿ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಗಂಡನಿಲ್ಲದೆ ಇರುವ ಹೆಣ್ಣು ಅಂತ ಹೇಳಿದ್ರೆ 100 ಜನ ಕಣ್ಣ ಹಾಯಿಸ್ತಾರೆ. ಅದೇ ಹೇಳುವುದಕ್ಕೆ ಕೇಳುವುದಕ್ಕೆ ಗಂಡನ ತಂದೆಯು ಅಣ್ಣನು ತಮ್ಮನೂ ಇದ್ದಾರೆ ಅಂತಾದ್ರೆ ಕಣ್ಣು ಹಾಕುವ ಗಂಡು ಮಕ್ಕಳು ಸ್ವಲ್ಪ ಜಾಗ್ರತೆ ಮಾಡ್ತಾರೆ. ನೀನು ಮಹಾರಾಣಿ, ಮಹಾರಾಜರಿಲ್ಲದೆ ಇರುವುದರಿಂದ ಎಲ್ಲಿಯಾದರೂ ನಾವೀಗ ನೀನು ನನ್ನ ಮಾತು ಒಪ್ಪದೇ ಇದ್ರೆ ನಾಡಿನಲ್ಲಿ ಅರಾಜಕತೆ ತಲೆದೋರುತ್ತದೆ. ಅರಾಜಕತೆ ಎನ್ನುವುದು ಅರೀಂದ್ರಪ್ಪರು ದಾಳಿ ಇರಿಸುವುದಕ್ಕೊಂದು ಅವಕಾಶ ನಾವೇ ಕಲ್ಪಿಸಿಕೊಟ್ಟ ಹಾಗೆ. ಸಿಂಹಾಸನದಲ್ಲಿ ಯಾರು ಇಲ್ಲ ಅಂತ ಗೊತ್ತಾಯ್ತು, ಕೈಲಾಗದೆ ಇದ್ದವರು ಹೋರಾಟ ಕೊಡ್ತಾರೆ. ಒಬ್ಬ ಇದ್ದಾನೆ ಅಂತ ಗೊತ್ತಾದ್ರೆ
ಸಾಧಾರಣ ಯಾರು ಬರುವುದಿಲ್ಲ. ವಿದ್ಯೆ, ಹೆಣ್ಣು, ಸಂಪತ್ತು ಇದೆಲ್ಲವೂ ಭದ್ರವಾದಂತಹ ರಕ್ಷಣೆಯಲ್ಲಿದ್ದಾಗ ಮಾತ್ರ, ಒಬ್ಬನ ವಶವಾಗಿ ಇದ್ದಾಗ ಮಾತ್ರ ಅದಕ್ಕೊಂದು ಬೆಲೆ ಬರುವುದಕ್ಕೆ ಸಾಧ್ಯ. ಅದು ಒಂದು ಅನುಮಾನ ಉಂಟು. ಏನು? ಈಗ ನೀ ಹೇಳಿದ್ಯಲ್ಲ ಇದೆಲ್ಲ ಸಮರ್ಥರ ಆಡಳಿತದಲ್ಲಿ ಇದ್ರೆ ಭದ್ರ ಆಗಿರ್ತದೆ. ನೀ ಊರಲ್ಲೆಲ್ಲ ಗಂಡಸತ್ತವ್ರು ಇದ್ರು ಅಂತ ನೋಡ್ಕೊಂಡು ತಿರ್ತಾ ಇದ್ರೆ ಅಲ್ಲೆಲ್ಲ ಗಂಡ ಆಗುದು ಹೊರಟ್ರೆ ಈ ರಾಜ್ಯದ ಕಥೆ ಅಂತ ಸ್ವಲ್ಪ ಸುಮ್ಮನೆ ಇರ್ತೀಯ. ಅರಸನಾದವ ಎಷ್ಟು ಮದುವೆ ಆಗಬಹುದು. ನಿನ್ನ ಗಂಡನಿಗೂ ಧರ್ಮಪತ್ನಿಯಾಗಿ ನೀನೊಬ್ಬಳು, ಉಪಪತ್ನಿಯರು ಎಷ್ಟು ಜನ ಇದ್ರು ಅಂತ ನಿನಗೆ ಗೊತ್ತು ಇದ್ದಾರೆ. ಹಾಗಾಗಿ ನಮಗೂ ಅಷ್ಟೇ, ಪತ್ನಿಯಾಗಿ ನೀನಿರು, ಉಪಪತ್ನಿಯರಾಗಿ ಎಷ್ಟೇ ಜನ ಇದ್ರು ಹೌದಾ, ನಿನಗೆ ಸಿಗುವ ಮಾನ್ಯತೆ ಅವ್ರಿಗೆ ಸಿಗುವುದಿಲ್ಲ. ಹಾಗಾಗಿ ನಾನಂತೂ ಮನ ಮಾಡಿ ಆಗಿದೆ, ಗಂಡನನ್ನ ಹೇಗೂ ತೆಗೆದು ಆಗಿದೆ. ಈಗ ನೀನು ಒಬ್ಬಳೇ ಇದ್ದದ್ದು, ನೀನಾಗಿ ಒಪ್ಪದೇ ಇದ್ರೆ ನಾನು ಬಲಾತ್ಕಾರ ಮಾಡಬೇಕಾದೀತು. ಜಾಗ್ರತೆ. ಎಷ್ಟು